ಈ ಸ್ಫಟಿಕ ಕಲ್ಲನ್ನು ನಮ್ಮ ಹತ್ರ ಆರ್ಡರ್ ಮಾಡಿ ತೊಗೊಂಡು ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡೋದ್ರಿಂದನೇ ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ. ಕೆಲವ್ರಿಗೆ ಸಾಲದ ಸಮಸ್ಯೆ ಹೋಗಿದೆ, ಹಣಕಾಸಿನ ಸಮಸ್ಯೆ, ಮತ್ತು ಶಾಪಿಗೆ ಕಟ್ಟೋದ್ರಿಂದ ಒಳ್ಳೆ ವ್ಯಾಪಾರ ಆಗ್ತಾ ಇರೋದು, ಬಿಸ್ನೆಸ್ ಆಗ್ತಾ ಇರೋದು, ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾ ಇದೆ. ಮತ್ತು ಕೆಲಸ ಸಿಗಬೇಕು ಅಂದರೆ ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ, ಮದುವೆ ಆಗ್ತಾ ಇದೆ, ಮದುವೆ ಆಗಿಲ್ಲ ಅಂದವ್ರಿಗೆ, ಮತ್ತು ಏನು ಅನೇಕ ತುಂಬ ಒಳ್ಳೆಯದಾಗ್ತಾಯಿದೆ. ಅದು ಇದು ಅಂತಲೇ ಹೇಳೋಕ್ಕಾಗಲ್ಲ. ತುಂಬ A to Z. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ನೀವು ಲೈಕ್ ಕೊಡೋದ್ರಿಂದ ಮುಂದಿನ ವಿಡಿಯೋನ ನಾನು ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಬಂದು ಉಪ್ಪಿನ ರೆಮಿಡಿ. ಖಂಡಿತ ಈ ಉಪ್ಪಿನ ರೆಮಿಡಿ ತುಂಬ ಜನ ಶ್ರೀಮಂತರುಗಳು ಮಾಡುವಂಥ ರೆಮಿಡಿ ಇದು ಖಂಡಿತ. ಇದನ್ನು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಕೂಡ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದ್ದೀರಾ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಉಪ್ಪಿನ ಭರಣಿ ಬಂದು ಈ ಥರ ಇರಬೇಕು. ನಾವು ಯಾವುದೇ ರೀತಿ ಪ್ಲ್ಯಾಸ್ಟಿಕ್ನ ಉಪಯೋಗಿಸ್ಬಾರ್ದು. ಉಪ್ಪನ್ನು ನಾವು ಅಡುಗೆಗೆ ಏನು ಉಪಯೋಗಿಸ್ತೀವಿ ಆ ಉಪ್ಪನ್ನು ಪ್ಲ್ಯಾಸ್ಟಿಕ್ಕಲ್ಲಿ ಇಡಬಾರ್ದು, ಸರಿನಾ? ಮತ್ತು ಈ ಥರ ಗ್ಲಾಸಿನ ಭರಣಿಗಳು ಬರುತ್ತೆ ಅಲ್ವಾ, ಕ್ಲೋಸ್ ಮಾಡಿ ಇಡೋದು, ಆ ಥರದ್ರಲ್ಲಿ ಇಡಬೇಕಾಗುತ್ತೆ. ಈ ಥರ ಪ್ಲ್ಯಾಸ್ಟಿಕ್ಗಳಲ್ಲಿ ಅಥವಾ ಈ ಥರ ಕವರ್ಗಳಲ್ಲಿ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪೇಂಟ್ ಡಬ್ಬಗಳು, ಪ್ಲ್ಯಾಸ್ಟಿಕ್ ಡಬ್ಬಗಳು ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಇಟ್ಕೊಂಡಿರ್ತೀರ. ಆ ತಪ್ಪನ್ನ ಯಾವತ್ತಿಗೂ ಕೂಡ ಮಾಡಬೇಡಿ, ಸರಿನಾ? ಮತ್ತು ಈ ಥರ ಪಿಂಗಾಣಿ ಭರಣಿಗಳೇನಿರುತ್ತೆ ಇದರಲ್ಲಿ ನೀವು ಮಾಡಬೇಕಾಗುತ್ತೆ. ಇದು ಮಾಡೋದು ಅಷ್ಟೇ ಅಲ್ಲ, ಇದನ್ನು ಸೀಕ್ರೆಟಾಗಿ 1-2 ಪದಾರ್ಥಗಳನ್ನು ಹಾಕಬೇಕು ಈ ಭರಣಿ ಒಳಗಡೆ. ಸೀಕ್ರೆಟಾಗಿ ಯಾರಿಗೂ ಗೊತ್ತಿಲ್ಲದೇ, ಯಾರಿಗೂ ಹೇಳ್ದೇ ಆ ಪದಾರ್ಥಗಳನ್ನು ಹಾಕಬೇಕು. ಈ ಭರಣಿ ಒಳಗಡೆ ಸೀಕ್ರೆಟಾಗಿ ಯಾರಿಗೂ ಗೊತ್ತಿಲ್ಲದೇ ಅದನ್ನು ಹಾಕಬೇಕಾಗುತ್ತೆ. ಅದು ಏನು, ಎಷ್ಟು ಹಾಕಬೇಕು, ಯಾವ ಥರ ಹಾಕಬೇಕು, ಮತ್ತು ಇದನ್ನು ಇಟ್ಟಿದ ಮೇಲೆ ಏನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಡೀಟೇಲಾಗಿ ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಇದು ಬಂದು ಭರಣಿ, ಮತ್ತು ಇದು ಹೇಳಿದ್ನಲ್ಲ, ಪ್ಲ್ಯಾಸ್ಟಿಕ್ ಯಾವುದೇ ಕಾರಣಕ್ಕೂ ಇಡಬೇಡಿ, ಸರಿನಾ? ಪ್ಲ್ಯಾಸ್ಟಿಕ್ ಯಾವುದೇ ಕಾರಣಕ್ಕೂ ಇಡಬೇಡಿ. ಜಸ್ಟ್ ನಿಮಗೆ ಇದನ್ನು ನಾವು ತೊಗೋತೀವಿ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರೆ ಇದನ್ನು ಬಂದು 150-200 ರುಪೀಸ್ಗೆಲ್ಲ 1 kg ಭರಣಿ ಸಿಗ್ಬಿಡುತ್ತೆ. ಇಲ್ಲ 100 ರುಪೀಸ್ಗೆಲ್ಲ ಈ ಥರ ಒಂದು ಗ್ಲಾಸಿನ ಬೌಲ್ ಥರ ಭರಣಿ ಥರ ಸಿಗುತ್ತೆ, ಅದನ್ನಾದರೂ ನೀವು ತೊಗೋಬೋದು. ಇಲ್ಲಾಂದರೆ ಈ ಥರ ಬೆಸ್ಟು, ಯಾಕೆಂದರೆ ತುಂಬ ಮನೆಗಳಲ್ಲಿ ಈ ಥರನೇ ಇರುತ್ತೆ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಉಪ್ಪು ನನ್ನ ಹತ್ರ ಖಾಲಿಯಾಗಿದೆ ಅಲ್ವಾ. ಯಾವುದೇ ಕಾರಣಕ್ಕೂ ಈ ಥರ ಉಪ್ಪನ್ನು ಖಾಲಿನ ಮಾಡಬಾರ್ದು, ಯಾಕೆಂದರೆ ನಾನು ನಿಮಗೆ ತೋರಿಸ್ಬೇಕಾಗಿತ್ತಲ್ವ. ಹಾಗಾಗಿ ಉಪ್ಪನ್ನು ಖಾಲಿ ಆಗೋವರೆಗೂ ನಾನು ಹಾಗೆ ಇದ್ದೆ. ಇದು ನಾನು ಯೂಸ್ ಮಾಡುವಂತಹ ಭರಣಿ. ಇದರೊಳಗಡೆ ಸೀಕ್ರೆಟಾಗಿ ಏನೆಲ್ಲ ಹಾಕಬೇಕು ಮತ್ತು ಹೇಗೆ ಇದನ್ನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಉಪ್ಪನ್ನು ಯಾವತ್ತೂ ಕೂಡ ಶುಕ್ರವಾರ ದಿನವೇ ಇದನ್ನು ತುಂಬಬೇಕು ಉಪ್ಪನ್ನು, ಸರಿನಾ? ತುಂಬೋಕ್ಕಿಂತ ಮುಂಚೆನೇ ಫಸ್ಟ್ ಟೈಮ್ ಒಂದು ಸತಿ ಹಾಕಿದ್ರೆ ಸಾಕು. ನೀವು ಒಂದೇ ಒಂದು ಟೈಮ್ ಏನು ಹಾಕ್ತೀರಾ ಅದೊಂದೇ ಸಾಕು. ನೋಡಿ, ಲವಂಗ 11 ಲವಂಗ ನಾನು ಹಾಕೋದು. 11 ಲವಂಗಗಳನ್ನು ನಾನು ಹಾಕ್ತೀನಿ, ಸರಿನಾ? ಇನ್ನೂ ಇದೆ, ಹೇಳ್ಕೊಡ್ತೀನಿ. ಈ ಉಪ್ಪು ಭರಣಿ ಏನಿದೆ ಇದನ್ನು ಇದು ಮಾಡಿ ಕೆಳಗಡೆ ಇರಬೇಕು, ಫುಲ್ ಕೆಳಗಡೆ ಇರಬೇಕು. ಇದರಲ್ಲಿ 11 ಲವಂಗನ ಹಾಕಿರ್ತೀನಿ. ಮತ್ತು ಕಾಯಿನ್ ಬಂದು 3 ರೂಪಾಯಿ ಕಾಯಿನ್ಗಳನ್ನು ಹಾಕಿರ್ತೀನಿ, ಸರಿನಾ? 3 ರೂಪಾಯಿ ಕಾಯಿನ್ನ ಹಾಕಿರ್ತೀನಿ, ಅಥವಾ 6 ರೂಪಾಯಿ ಹಾಕ್ಬೋದು, 3 ರೂಪಾಯಿ ಹಾಕ್ಬೋದು, 11 ರೂಪಾಯಿ ಕೂಡ ಹಾಕ್ಬೋದು. ನಾನಿವಾಗ 3 ರೂಪಾಯಿ ಇದಕ್ಕೆ ಹಾಕಿರ್ತೀನಿ, ಸರಿನಾ? ಯಾವತ್ತಿಗೂ ಕೂಡ ಉಪ್ಪು ಖಾಲಿ ಆಗಲಿ ಆಗದೆ ಇರಲಿ, ಇದನ್ನು ಏನು ಮಾಡಬೇಕು ಅಂದರೆ ಶುಕ್ರವಾರ ದಿನ. ಇವಾಗ ನೋಡಿ, ಒಂದು ಅರ್ಧ ಭಾಗ ಖಾಲಿಯಾಗಿದೆಯಾ, ಪರವಾಗಿಲ್ಲ ಹಾಕಿ. ಮುಕ್ಕಾಲು ಭಾಗ ಖಾಲಿಯಾಗಿದೆಯಾ, ಪರವಾಗಿಲ್ಲ ಹಾಕಿ. ಈ ಥರ ಹಾಕ್ತಾ ಬನ್ನಿ. ನೋಡಿ,
ಇದನ್ನು ನಾನು ತುಂಬ ಚೆನ್ನಾಗಿ ತಿಂಗ್ಳಿಗೊಂದ್ಸತಿ ನೀಟ್ ಮಾಡಿ ಇಟ್ಕೋಬೇಕು. ಇದನ್ನೆಲ್ಲ ಏನೇ ಗಲೀಜಿದ್ರೂ ಕೂಡ ಅದನ್ನೆಲ್ಲ ತೆಗೆದು ಬೇರೆ ಈ ಥರ ಬೌಲಲ್ಲಿ ಹಾಕಿ ಅದನ್ನು ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಉಪ್ಪನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ತಿಂಗ್ಳಿಗೊಂದ್ಸತಿ ನೀವು ಏನು ಲವಂಗ ಮತ್ತು 3 ರೂಪಾಯಿ ಹಾಕಿರ್ತೀರಲ್ಲ, ಅದು ಚೆನ್ನಾಗಿದ್ದರೆ ಓಕೆ, ಅದನ್ನೇ ಹಾಕಿ. ಇಲ್ಲ ಅಂದರೆ ಲವಂಗನ ಚೇಂಜ್ ಮಾಡಿ ಕಾಯಿನ್ಗಳು ಏನಿದೆ ಅದೇ ಕಾಯಿನ್ಗಳನ್ನು ಹಾಕ್ತಾ ಬನ್ನಿ. ನೋಡಿ, ಇನ್ನು ಇಷ್ಟು ಕಾಲು ಭಾಗ ಇದೆಯಲ್ಲ ಸಿಸ್ಟರ್, ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದಾ? ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಏನೇ ಕೊರತೆ ಆದರೂ ಕೂಡ ಉಪ್ಪನ್ನು ಮಾತ್ರ ನೀವು ಕೊರತೆನ ಮಾಡಬೇಡಿ. ಮನೆಗಳಲ್ಲಿ ಯಾವಾಗಲೂ ಉಪ್ಪು ತುಂಬಿರಬೇಕು, ಸರಿನಾ? ತುಂಬಿರಬೇಕು. ಇದನ್ನು ತುಂಬಿಸೋದು ಕೂಡ ದಿನಗಳಲ್ಲೇ ನೀವು ಮಾಡಬೇಕು. ನಾನು ಯಾವತ್ತಿಗೂ ಕೂಡ ಶುಕ್ರವಾರ ದಿನವೇ ನಾನು ಉಪ್ಪನ್ನು ಪಿಲ್ ಮಾಡ್ತೀನಿ. ನನಗೇನೇ ಕೆಲಸ ಇರಲಿ, ಶುಕ್ರವಾರ ಬಂದಿದೆ ಅಂದ ತಕ್ಷಣ ಅದನ್ನು ಖಾಲಿ ಆಗದೇ ಇರಲಿ ಉಪ್ಪನ್ನು ಪಿಲ್ ಮಾಡ್ತೀನಿ. ನೋಡಿ, ಇದು ಅರ್ಧ ಭಾಗ ಆಗಿದೆಯಲ್ಲ, ಇಷ್ಟು ಅಲ್ಲ. ಇವಾಗ ನೋಡಿ, ನಮ್ಮ ಹತ್ರ ಇವಾಗ ಖಾಲಿ ಆಗಿದೆ. ಶುಕ್ರವಾರ ನಾವು ಏನು ಪಿಲ್ ಮಾಡಬೇಕಾಗಿರೋದೆ ಇದು ತುಂಬ ನಾವು ಪಿಲ್ ಮಾಡಬೇಕು. ನೋಡಿ, ಇದ್ರ ತುಂಬ ನಾವು ಪಿಲ್ಲನ್ನು ಮಾಡ್ಕೊಂಡು ಹೋಗ್ತೀನಿ ನಾನು. ಅಂದರೆ ಏನೇ ಆಗಿರಲಿ, ಶುಕ್ರವಾರ ದಿನ ಎಷ್ಟೇ ಕೆಲಸ ಇದ್ದರೂ ಕೂಡ ನಾನು ಉಪ್ಪನ್ನು ಪಿಲ್ ಮಾಡೋದು ನಾನು ಬಿಡೋದಿಲ್ಲ. ಏನೇ ಕೆಲಸ ಇದ್ದರೂ ಕೂಡ ಉಪ್ಪನ್ನು ಪಿಲ್ ಮಾಡೋದು ನಾನು ನಿಲ್ಲಿಸೋದಿಲ್ಲ. ಎಷ್ಟೇ ಕೆಲಸ ಇದ್ದರೂ ನಾನು ಪಿಲ್ ಮಾಡ್ತೀನಿ. ಮತ್ತು ನಿಮ್ಮ ಅಕ್ಕಪಕ್ಕ ಜನಗಳು ಯಾರೇ ಇದ್ದರೂ ಕೂಡ ಅವ್ರ ಮುಂದೆ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಒಬ್ಬರೇ ಇದ್ದಾಗ ಇದನ್ನು ಮಾಡಬೇಕು. ಬೇರೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಮನೆಯವರಾದರೆ ಓಕೆ, ನಿಮ್ಮ ಮಕ್ಕಳಿದ್ದಾರೆ, ನೀವಿದ್ದೀರಾ ಓಕೆ, ನಿಮ್ಮ ಹಸ್ಬೆಂಡ್ ಇದ್ದಾರೆ ಓಕೆ. ಬೇರೆಯವ್ರ ಮನೆಯಿಂದ ಬಂದಿರ್ತಾರಲ್ಲ, ದೂರದ ಫ್ಯಾಮಿಲಿ ಆಗಿರಲಿ, ಯಾರೇ ಆಗಿರಲಿ, ಸರಿನಾ? ನಮ್ಮ ಮನೆಯವ್ರು ಬಿಟ್ಟು ಬೇರೆ ಮನೆಯವರು ಯಾರೇ ಆಗಿರಲಿ, ಅವ್ರ ಮುಂದೆ ಈ ಥರ ಉಪ್ಪನ್ನು ಯಾವತ್ತಿಗೂ ಕೂಡ ಮಾಡಬೇಡಿ, ಸರಿನಾ? ಉಪ್ಪನ್ನು ಯಾವತ್ತಿಗೂ ಕೂಡ ಮಾಡಬೇಡಿ. ನಾವು ಇದ್ದಾಗ ಮಾತ್ರ ಮಾಡ್ಕೊಂಡು ಬನ್ನಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಉಪ್ಪನ್ನು ಬೆಳಗ್ಗೆ ಎದ್ದು ನಾವು ಕ್ಲೀನಾಗಿದ್ದರೆ, ಸರಿನಾ? ಬೇರೆ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಅಲ್ದೇ ಸ್ನಾನ ಮಾಡ್ದೇ ಇದ್ದಾಗ ಉಪ್ಪನ್ನು ಮುಟ್ಟೋಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎದ್ದ ತಕ್ಷಣ ಉಪ್ಪನ್ನು ಮುಟ್ಟೋದ್ರಿಂದ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಅವತ್ತಿನ ದಿನ ಬಂದು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕೆಲಸ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ಅವತ್ತಿನ ದಿನ ಎಷ್ಟೆಲ್ಲ ನಿಮಗೆ ಹಣ ಆಕರ್ಷಣೆ ಆಗಿರ್ಬೋದು, ಅವತ್ತಿನ ದಿನ ಏನೇ ಒಂದು ಲಾಭದಾಯಕ ಆಗಿರ್ಬೋದು, ಎಲ್ಲನೂ ಕೂಡ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಉಪ್ಪನ್ನು ಮಾಡಿ, ಶುಕ್ರವಾರ ದಿನ ನೀವು ಉಪ್ಪನ್ನು ಫಿಲ್ ಮಾಡಿ, ಅಂದರೆ ತಿಂಗಳಿಗೆ ಒಂದ್ಸತಿ ನೀವು ಉಪ್ಪನ್ನು ಖಾಲಿ ಮಾಡಿ, ಬಣ್ಣಿನ ಕ್ಲೀನಾಗಿ ತೊಳೆದು ಒಣಗಿಸಿ ಅದನ್ನು ಮಾಡ್ಕೊಂಡು ಬನ್ನಿ. ಮತ್ತು ಇದರೊಳಗಡೆ ಬಂದು ನೀವು 3 ರೂಪಾಯಿ ಅಥವಾ 11 ಲವಂಗಗಳನ್ನ ನಾನು ಇಡ್ತಾಯಿದ್ದೀನಿ. ನೀವು 3 ರೂಪೀಸ್ ಕೂಡ ಇಡ್ಬೋದು, 6 ರೂಪೀಸ್ ಮತ್ತು 11 ರೂಪೀಸ್ ಕೂಡ ಇದರಲ್ಲಿ ಇಡ್ಬೋದು, ಸರಿನಾ? ನಿಮಗೆ ಅನುಕೂಲ ಹೇಗೆ ಇರುತ್ತೆ, ನಿಮಗೆ ಚಾಯ್ಸ್ ಹೇಗಿರುತ್ತೆ ಆ ರೀತಿ ಮಾಡ್ಬೋದು. ನಾನು ಫಸ್ಟಿಂದನೂ ಕೂಡ 3 ರೂಪೀಸ್ನೇ ಇಟ್ಟಿದ್ದೀನಿ. ಅದಾದಮೇಲೆ ಲವಂಗ 11 ಲವಂಗನೇ ಕೂಡ ಇಟ್ಟಿದ್ದೀನಿ. ಭರಣಿ ಇನ್ನೂ ದೊಡ್ಡದಾದರೂ ಪರವಾಗಿಲ್ಲ. ನೋಡಿ, ನನ್ನ ಹತ್ರ ಇವಾಗ 1 kgದು ಭರಣಿ ಇದೆ. ಇನ್ನೂ ದೊಡ್ಡದು ಇಟ್ಕೋತೀವಿ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. 1 kg ಮೇಲೆ ಭರಣಿಗಳು ಇಡಬೇಕು ನೀವು ಮನೆಗಳಲ್ಲಿ. ಯಾವಾಗಲೂ ಉಪ್ಪು ತುಂಬ್ದಾಗೆ ಇರಬೇಕು. ಎಷ್ಟೇ ಖಾಲಿ ಆದರೂ ಕೂಡ ನೀವು ಅದನ್ನು ಪಿಲ್ ಮಾಡ್ತಾನೆ ಇರಬೇಕು. ಶುಕ್ರವಾರ ಏನೇ ಕೆಲಸ ಇರಲಿ, ಎಷ್ಟೇ ನೀವು ಹೊರಗಡೆ ಹೋಗೋದಿರಲಿ, ಏನೇ ಇರಲಿ, ಫಸ್ಟ್ ಇದೊಂದು ಕೆಲಸನ ನೀವು ಮಾಡ್ಕೊಂಡು ಹೋಗಿ. ನಂತರ ನೀವೇ ಹೇಳ್ತೀರಾ, ಏನು ಸಿಸ್ಟರ್ ಇಷ್ಟು ಚಿಕ್ಕ ಪುಟ್ಟ ಟಿಪ್ಸ್ ಎಲ್ಲ ಎಷ್ಟು ಉಪಯೋಗ ಆಗುತ್ತೆ ನಮಗೆ ಮನೆಗಳಲ್ಲಿ ಅಂತ ನೀವೇ ಹೇಳ್ತೀರಾ. ಜಸ್ಟ್ ಇದನ್ನು ಮಾಡ್ಕೊಂಡು ಬನ್ನಿ, ಇದು ಅಭ್ಯಾಸ ಆಗೋಗುತ್ತೆ ನಿಮಗೆ. ಏನೇ ಇರಲಿ, ಅಭ್ಯಾಸ ಅನ್ನೋದು ನಿಮಗೆ ಆಗೋಗುತ್ತೆ. ಇದನ್ನು ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಅಥವಾ ಸಾಲದ ಸಮಸ್ಯೆ ಏನೇ ಒಂದಾಗಿರಲಿ, ಮನೆಗಳಲ್ಲಿ ಜಗಳ ಆಗಿರಲಿ, ಏನೇ ಒಂದಾಗಿರಲಿ, ಇದೊಂದು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಬರುತ್ತೆ. ಇವಾಗ ತುಂಬ ಜನ ಹೇಳ್ತಿರಲ್ವ, ನನಗೆ ಸಾಲದ ಸಮಸ್ಯೆ ಇದೆ ಅಂತ. ಮನೆಗಳಲ್ಲಿ ಈ ಥರ ಖಾಲಿ ಆಗ್ತಾ ಬಂದಾಗ ಅದು ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನು ಚಿಕ್ಕ
ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಗಮನದಲ್ಲಿಟ್ಟು ಮಾಡೋದ್ರಿಂದ ಏನು ಕೂಡ ತೊಂದರೆಗಳು ಆಗೋದಿಲ್ಲ. ಇದನ್ನು ಸ್ವಲ್ಪ ಜನ ತಿಳ್ಕೊಂಡು ಮಾಡಿ ಹೇಗೆ ಮಾಡಬೇಕು ಯಾವ ರೀತಿ ಅಂತ. ಮತ್ತು ನಾ ಉಪ್ಪನ್ನು ಪಿಲ್ ಮಾಡೋದು ಬೆಳಗ್ಗೆನಾ ಅಥವಾ ಸಂಜೆನಾ ಅಂತ ಕೇಳಿದ್ರು ತುಂಬ ಜನ ಇರ್ತೀರ ಕೇಳೋರು. ಹಾಗಾಗಿ ನಾನು ಬಂದು ಮುಸ್ಸಂಜೆ ಟೈಮ್ ಮಾಡ್ತೀನಿ. ನಾನು ಯಾವಾಗಲಿಗೂ ಕೂಡ ಮುಸ್ಸಂಜೆ ಟೈಮಲ್ಲಿ ನಾನು ಮಾಡ್ತೀನಿ. ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು. ನಿಮಗೆ ಬೆಳಗ್ಗೆಯಿಂದ ಸಂಜೆ, ಬೆಳಗ್ಗೆ ಅಥವಾ ಸಂಜೆ 2 ಟೈಮಲ್ಲಿ ಮಾಡ್ಬೋದು. ಆದರೆ ನಾನು ಮುಸ್ಸಂಜೆ ಟೈಮಲ್ಲಿ ನನಗೆ ಅಭ್ಯಾಸ ಆಗೋಗಿದೆ. ಸಂಜೆ ಟೈಮ್ ಬಂದು ಎಲ್ಲ ನಾನು ನಮಾಜೆಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಗೆ ಏನು ಬರ್ತೀನಿ ಅಡುಗೆ ಮಾಡೋದಕ್ಕೆ, ಆ ಟೈಮಲ್ಲಿ ಫಸ್ಟು ಎಷ್ಟು ಖಾಲಿಯಾಗಿದೆ ಉಪ್ಪು ಅಷ್ಟನ್ನು ಪಿಲ್ ಮಾಡಿ ನಾನು ಬಿಟ್ಬಿಡ್ತೀನಿ. ಆವಾಗ ನನಗೆ ಒಂಥರ ನೆಮ್ಮದಿ, ಆವತ್ತಿನ ದಿನ ಏನೋ ಒಂಥರ ಖುಷಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಕೈಕಾಲು ಮುಖ ತೊಳ್ಕೊಂಡು ಏನು ಸ್ನಾನ ಮಾಡೋದಿಲ್ಲ ಅಂತ ಅಂದಾಗ ಬಂದು ಆವತ್ತಿನ ದಿನ ಜಸ್ಟ್ ಹಿಂಗೆ ಉಪ್ಪನ್ನು ಮುಟ್ಟು ಕ್ಲೋಸ್ ಮಾಡಿರ್ತೀನಿ. ಮತ್ತು ಉಪ್ಪನ್ನು ಯಾವಾಗಲೂ ಕ್ಲೋಸ್ ಮಾಡಿರಬೇಕು. ಈ ಥರ ಓಪನಲ್ಲಿ ಇರಬಾರ್ದು, ಯಾವತ್ತೂ ಕ್ಲೋಸ್ ಮಾಡಿ ಇಟ್ಟಿರಬೇಕು, ಸರಿನಾ? ಅದು ಯಾವಾಗಲೂ ಕೂಡ ತುಂಬ ಜನ ಹಾಗೇ ಕ್ಲೋಸ್ ಮಾಡ್ದೇ ಹಾಗೆ ಇಟ್ಟಿರ್ತೀರ. ಪ್ಲೀಸ್ ಆ ಥರ ಕೆಲಸ ಮಾಡಬೇಡಿ. ಇದನ್ನು ಉಪ್ಪನ್ನು ಯಾವತ್ತಿಗೂ ಕೂಡ ಅಡುಗೆಗೆ ಉಪಯೋಗಿಸೋದನ್ನ ಕ್ಲೋಸ್ ಮಾಡಿ ಇಟ್ಟಿರಿ. ಮತ್ತು ರೆಮಿಡಿಗೂ ಇದನ್ನೇ ತೊಗೋತೀರಾ ಅಂತ ಹೇಳಿದ್ರೆ ಬೇಡ. ರೆಮಿಡಿಗಳಿಗೆ ಈ ಥರ ನೀವು ಜಾರಲ್ಲಿ ಉಪಯೋಗಿಸುವಂತಹ ಉಪ್ಪನ್ನು ಯೂಸ್ ಮಾಡಬೇಡಿ. ಇನ್ನು ನೋಡಿ, ಈ ಥರ ಪ್ಯಾಕೆಟ್ಗಳಲ್ಲಿ ಅರ್ಧ ಉಳಿದಿದೆ ಇಲ್ಲ ಇದೆ ಹೊಸದನ್ನು ತಂದು ರೆಮಿಡಿಗೋಸ್ಕರ ಏನೇ ರೆಮಿಡಿ ಮಾಡಿದ್ರೂ ಯೂಸ್ ಮಾಡಿ. ಈ ಥರ ಬಣ್ಣಿಯಿಂದ ತೆಗೆದು ನೀವು ರೆಮಿಡಿಗಳನ್ನು ಮಾಡಬೇಡಿ. ತುಂಬ ಟಿಪ್ಸ್ ಇದೆ, ತುಂಬ ತಿಳ್ಕೊಬೇಕಾಗಿರೋದಿದೆ ಉಪ್ಪಲ್ಲಿ. ಯಾಕೆಂದರೆ ನಾನು ಇದನ್ನೆಲ್ಲ ಮಾಡ್ತಾ 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 ಗೊತ್ತಾಯಿತು. ನಾನು ಕೆಲವರ ಇದರಲ್ಲೇ ನಾನು ನಂಬ್ತಾ ಇರಲಿಲ್ಲ ಇದನ್ನೆಲ್ಲ. ದೊಡ್ಡವ್ರು ಹೇಳೋದಾಗಿರಲಿ, ಅಮ್ಮ ಹೇಳೋದಾಗಿರಲಿ, ಹೇಳಿದ್ರೆ ಇದರಲ್ಲಿ ಹಾಕ್ಬಿಟ್ರೆ ಏನು ದುಡ್ಡು ಬಂದುಬಿಡುತ್ತಾ, ಹಿಂಗೆ ಹಾಕ್ಬಿಟ್ರೆ ಏನು ದುಡ್ಡು ಸುರಿಬಿಡುತ್ತಾ, ನಾಳೆನೇ ಬಂದುಬಿಡುತ್ತಾ, ಬೆಳಗ್ಗೆನೇ ಬಂದುಬಿಡುತ್ತಾ, ತುಂಬ ಈ ಥರ ಗೇಲಿ ಮಾಡ್ಕೊಂಡು ಮಾತಾಡೋದಾಗಿರಲಿ, ನಂಬಿಕೆ ಇಲ್ಲದೆ ಮಾತಾಡೋದಾಗಿರಲಿ, ಈ ಥರ ಮಾಡ್ತಾಯಿದ್ದೆ. ಹೋಗ್ತಾ ಹೋಗ್ತಾ ಕಷ್ಟ ಬಂದಾಗ ಯಾರು ಏನೇ ಹೇಳಿದ್ರು ನಂಬೋ ರೀತಿ ಬಂದು ಅದೇ ನಂಬಿದ್ರಲ್ಲೂ ನನಗೆ ತಪ್ಪಿಲ್ಲ, ಒಳ್ಳೆಯದಾಗ್ತಾ ಇದೆ. ನಾನು ನಂಬಿ ಏನು ಮಾಡ್ತಾಯಿದ್ದೀನಿ, ಓಕೆ ನಾನು ಒಂದು ಸ್ಥಾನದಲ್ಲಿದ್ದೀನಿ, ನನಗೂ ಗೌರವ ಕೊಡ್ತಾರೆ, ನಾನು ಹಣಕಾಸಿನ ಸಮಸ್ಯೆ ಬಿಟ್ಟು ಹೊರಗೆ ಬಂದಿದ್ದೀನಿ, ಸಾಲದ ಸಮಸ್ಯೆಯಿಂದ ಸ್ವಲ್ಪ ಹೊರಗೆ ಬಂದಿದ್ದೀನಿ, ಎಲ್ಲನೂ ಕೂಡ ನೀಟಾಗಿ ನಡೀತಾ ಇದೆ, ನಾವು ಅಂದ್ಕೊಂಡಂಗೆ ಆಗ್ತಾಯಿದೆ, ಎಲ್ಲನೂ ಕೂಡ ಇದೇ ರೀತಿ ಅಂದ್ಕೊಂಡಿದ್ದೆ ನಾನು ಹೀಗೆ ಆಗಬೇಕು ಅಂತ. ಈ ಥರ ನಾನು ಚಿಕ್ಕ ಪುಟ್ಟ ರೆಮಿಡಿಗಳಾಗಿರಲಿ, ಕಿಚನ್ ರೆಮಿಡಿ ಆಗಿರಲಿ ಮಾಡೋದ್ರಿಂದ ನನಗೆ ಇಂಪ್ರೂವ್ಮೆಂಟ್ ಅಂತ ಆಗೋದು, ಹಣಕಾಸಿನ ಸ್ವಲ್ಪ ಅಟ್ರ್ಯಾಕ್ಷನ್ ಅನ್ನೋದು ಆಗೋದು ಎಲ್ಲ ಆಗ್ತಾಯಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಈ ರೆಮಿಡಿಗಳನ್ನು ಮಾಡಿ, ಏನು ಟಿಪ್ಸ್ಗಳು ಹೇಳಿದ್ದೀನಿ ಅದನ್ನೆಲ್ಲ ಉಪಯೋಗಿಸಿ. ಖಂಡಿತ ಇದನ್ನು ಮಾಡಿ ನೋಡಿ. ಇದೆಲ್ಲ ಶ್ರೀಮಂತರ ಹೇಳ್ಕೊಳ್ಳಲ್ಲ, ತುಂಬ ಜನ ಶ್ರೀಮಂತರಿರೋರು ಹೇಳ್ಕೊಳ್ಳಲ್ಲ. ಮಾಡಿ ನೋಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.